ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಗೌರಿ ದೇವಿ ಮೂರ್ತಿಗೆ ಅಥವಾ ಗೌರಿ ದೇವಿ ಐಡಲ್ಗೆ ನಾನಿವತ್ತು ಬ್ಲೌಸ್ ಪೀಸಿಂದ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಪೀಠನ ಇಟ್ಕೊಂಡಿದ್ದೀನಿ. ನೀವು ಎಲ್ಲಿ ದೇವರನ್ನು ಕೂರಿಸ್ತೀರಾ ಅಲ್ಲಿ ಪೀಠನ ಇಟ್ಟು ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಟು ತಟ್ಟೆ ಮೇಲೆ ಗೌರಿ ಮೂರ್ತಿಯನ್ನು ಇಟ್ಕೊಳ್ಳಿ. ನಂತರ ನಾನಿಲ್ಲಿ 2 ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೀವಿಲ್ಲಿ ಒಂದೇ ಬ್ಲೌಸ್ ಪೀಸಿಂದನೂ ಸಹ ಅಲಂಕಾರನ ಮಾಡ್ಕೋಬೋದು, ಅಥವಾ 2 ಬ್ಲೌಸ್ ಪೀಸ್ ಇದ್ದರೆ 2 ಬ್ಲೌಸ್ ಪೀಸಿಂದನೂ ಸಹ ಅಲಂಕಾರನ ಮಾಡ್ಕೋಬಹುದು. ಮೊದಲಿಗೆ ಬ್ಲೌಸ್ ಪೀಸನ್ನು ಹಾಡಿಕೊಂಡು ಬ್ಲೌಸ್ ಪೀಸನ್ನು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ ಏನು ಮಾಡ್ಕೊಂಡಿರ್ತೀರ ಆ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ನಂತರ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಸ್ವಲ್ಪ ದೂರಕ್ಕೆ ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಒಂದು ಬ್ಲೌಸ್ ಪೀಸನ್ನು ಈ ರೀತಿ ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಬ್ಲೌಸ್ ಪೀಸನ್ನು ತೊಗೊಳ್ತಾ ಇದ್ದೀನಿ. ನೀವಿಲ್ಲಿ ಒಂದೇ ಬ್ಲೌಸ್ ಪೀಸಿಂದನೂ ಸಹ ಅಲಂಕಾರನ ಮಾಡ್ಕೋಬೋದು, ಅಥವಾ 2 ಬ್ಲೌಸ್ ಪೀಸ್ ಇದ್ದರೆ 2 ಬ್ಲೌಸ್ ಪೀಸಿಂದನೂ ಸಹ ನೀವು ಈ ರೀತಿಯಾಗಿ ದೇವಿಯನ್ನು ಅಲಂಕಾರ ಮಾಡಬಹುದು. ಬ್ಲೌಸ್ ಪೀಸನ್ನು ಹರಡ್ಕೊಂಡು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಒಂದು 2-3 ಫೋಲ್ಡನ್ನು ಮಾಡ್ಕೊಳ್ಳಿ. ಎಷ್ಟು ಅಗಲ ಬೇಕು ಅಂತ ನೋಡಿಕೊಂಡು ನೀವು ಇಲ್ಲಿ ಅಷ್ಟು ಅಗಲಕ್ಕೆ ಇಲ್ಲಿ ಫೋಲ್ಡನ್ನು ಮಾಡ್ಕೋಬಹುದು. ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದು ಕೈಯಷ್ಟು ಅಗಲಕ್ಕೆ ನಾನಿಲ್ಲಿ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಒಂದು ಗುಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ತುದಿಗಳಿಗೂ ಸಹ ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಬೇಗನೆ ಮಾಡ್ಕೊಳ್ಳುವಂಥ ಅಲಂಕಾರ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ನಾವು ಈ ಅಲಂಕಾರನ ಮಾಡ್ಕೋಬೋದು. ಈಗ ಬ್ಲೌಸ್ ಪೀಸನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಗೌರಿ ದೇವಿಗೆ ಹೇಗೆ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡೋದು ಅಂತ ನೋಡೋಣ. ನಾವೇನು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ದೇವಿಯ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಂಬಂದು ಪ್ಲೀಟ್ಸ್ಗಳ 2 ತುದಿಗಳನ್ನು ಸಮವಾಗಿ ಹಿಡ್ಕೊಂಡು ಗೌರಿ ಮೂರ್ತಿ ಹತ್ರ ನಾವು 2 ಸೈಡಿನ ಪ್ಲೀಟ್ಸನ್ನು ಹಿಡಿದು ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಒಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿಕೊಂಡು ನಂತರ ಗುಂಡು ಪಿನ್ಗಳು ಏನು ಹಾಕಿರ್ತೀವಿ ಎಲ್ಲ ಗುಂಡು ಪಿನ್ಗಳನ್ನ ನಾವಲ್ಲಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ಗುಂಡು ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಇಷ್ಟೇ ಅಲಂಕಾರನ ಸಹ ಮಾಡ್ಕೋಬೋದು. ಮಧ್ಯದಲ್ಲಿರುವಂಥ 2 ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಒಂದು ಗುಂಡು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇಷ್ಟೇ ನೀವು ಅಲಂಕಾರನ ಮಾಡ್ಕೋಬೋದು. ಅಥವಾ ಎಕ್ಸ್ಟ್ರಾ ಇನ್ನೊಂದು ಬ್ಲೌಸ್ ಪೀಸನ್ನು ನಾವೇನು ಫೋಲ್ಡ್ ಮಾಡಿಕೊಂಡಿರ್ತೀವಿ ಅದನ್ನ ದೇವಿಯ 2 ಭುಜದ ಮೇಲೆ ಹಾಕಿಬಿಟ್ಟು ಫ್ರಂಟಲ್ಲಿ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಒಂದು ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಫ್ರಂಟಲ್ಲೂ ಸಹ ನಾವಲ್ಲಿ 2 ಸೈಡಿನ ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಂಡು ಅಲ್ಲಿ ನೀಟಾಗಿ ಶೇಪು ಬರೋ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ನಂತರ ಭುಜದ ಹತ್ರ ಒಂದು ಸ್ವಲ್ಪ ಈ ರೀತಿ 2 ಕೈಗಳಿಂದ ಈ ರೀತಿ ಎತ್ಕೊಂಡು ಅಲ್ಲಿ ಒಂದು ನೀಟಾಗಿ ಶೇಪು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬ್ಲೌಸ್ ಪೀಸು ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಹಾಗೇನೂ ಸಹ ಅಲಂಕಾರನ ಮಾಡ್ಕೋಬೋದು. ದೇವಿಯ ಸೊಂಟಕ್ಕೆ ಒಂದು ಶೇಪು ಬರೋ ರೀತಿಯಲ್ಲಿ ಒಂದು ಡಾಬು ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ನೀವು ಇಲ್ಲಿ ಅಲಂಕಾರನ ಮಾಡ್ಕೊಳ್ಳಿ. 2 ಸೈಡಿನ ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ನಾವು ಮೇಲ್ಗಡೆ ಹಾಕಿರುವಂಥ ಬ್ಲೌಸ್ ಪೀಸಿಗೆ ಗುಂಡು ಪಿನ್ನಿಂದ ಅಥವಾ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕು. ಮಧ್ಯದಲ್ಲೂ ಸಹ ಪ್ಲೀಟ್ಸನ್ನು ನೀಟ್ ಮಾಡ್ಕೊಳ್ಳಿ. ನಾನು ದೇವರಿಗೆ ಅಂತ ಒಂದು 2-3 ಸೆಟ್ಟನ್ನು ತೆಗೆದಿಟ್ಕೊಂಡಿದ್ದೆ. ಅದೇ ಸೆಟ್ಗಳನ್ನ ನಾನಿಲ್ಲಿ ದೇವರಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಹೂಗಳನ್ನ ಹಾಕಿ ಭಕ್ತಿ, ಶ್ರದ್ಧೆ, ನಿಷ್ಠೆ, ಪ್ರೀತಿಯಿಂದ ದೇವಿಯನ್ನು ಆರಾಧಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.